ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಹವಾಲಾ ಲಿಂಕ್ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ಫ್ಯಾಕ್ಟ್ ಈಗಾಗಲೇ ಈ ಪ್ರಕರಣ ಬಹುದೊಡ್ಡ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ದೊಡ್ಡ ದೊಡ್ಡ ಕೈಗಳು ಇದ್ರ ಹಿಂದೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಣ ಹೈದರಾಬಾದ್ ಗ್ಯಾಂಗ್ಗೆ ಕೈ ಸೇರಿದ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹವಾಲಾ ಮಾರ್ಗದಲ್ಲಿ ಗ್ಯಾಂಗ್ಗೆ ಸೇರಿರುವಂಥ ಹಣ ಹವಾಲಾ ಮೂಲಕ ಒಂದು ಗ್ಯಾಂಗಿಗೆ ಸೇರಿದೆ ಅಂತ ಹೇಳಲಾಗ್ತದೆ. SIT ತನಿಖೆ ವೇಳೆ ಮಹತ್ವದ ಮಾಹಿತಿ ಬಹಿರಂಗವಾಗ್ತಾ ಇದೆ. ಬೆಂಗಳೂರಿನ ಆರೋಪಿ ತೇಜ ತಮ್ಮಯ್ಯಗೆ ಪೊಲೀಸರು ಗ್ರಿಲ್ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈದರಾಬಾದ್ನ ಚಂದ್ರಮೋಹನ್ ಶ್ರೀನಿವಾಸ್ ಆರೋಪಿ ಜಗದೀಶ್ಗೆ SIT ಪೊಲೀಸರಿಂದ ಗ್ರಿಲ್ ಮಾಡಿದಂಥ ಸಂದರ್ಭದಲ್ಲಿ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ ಅನ್ನುವಂಥ ವಿವರಗಳು ಗೊತ್ತಾಗ್ತಾ ಇದೆ. ವಿಚಾರಣೆ ವೇಳೆ ಹವಾಲಾ ಬಗ್ಗೆ ಬಾಯ್ಬಿಟ್ಟಂಥ ಆರೋಪಿಗಳು ಹವಾಲಾ ದಂಧೆಯ ಕಾರ್ತಿ ಶ್ರೀನಿವಾಸ್ ಪತ್ತೆಗೆ ಈಗ ಶೋಧ ನಡೀತಾ ಇದೆ. ಕಾರ್ತಿ ಶ್ರೀನಿವಾಸನ್ನು ಪತ್ತೆ ಮಾಡ್ತಾ ಇದ್ದಾರೆ. ಹವಾಲಾ ದಂಧೆ ಮೂಲಕ ಈಗ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹವಾಲಾ ದಂಧೆ ಹಿನ್ನೆಲೆ ಪ್ರಕರಣಕ್ಕೆ ED ಎಂಟ್ರಿ ಕೊಡ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. SITಯಿಂದ ಹವಾಲಾ ದಂಧೆ ಮಾಹಿತಿ ಪಡೆದಂಥ ED SIT ಮತ್ತು EDಯಿಂದ ಮುಂದುವರೆದಂಥ ತನಿಖೆ. ಈ ತನಿಖೆಯಲ್ಲಿ ಹೊಸ ಹೊಸ ಆಯಾಮಗಳು ಕೂಡ ಈಗ ಲಭ್ಯವಾಗ್ತಾ ಇದೆ. ಒಂದು ಕಡೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 187 ಕೋಟಿ ಹಗರಣ ಇದೆ. 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಮಾಡ್ತಾರೆ. ಇನ್ಫ್ಯಾಕ್ಟ್ ಬ್ಯಾಂಕ್ ಕೂಡ ಈಗಾಗಲೇ CBIಗೆ ಈ ಬಗ್ಗೆ ವಿವರವನ್ನು ಕೊಟ್ಟಿದೆ. CBI ಕೂಡ ಎಂಟ್ರಿ ಆಗಿದೆ. ಈಗ ಹವಾಲಾ ದಂಧೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಈಗ ED ಕೂಡ ನೇರವಾಗಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಕೂಡ ಎಂಟ್ರಿ ಆಗ್ತಾ ಇದೆ. ಹೀಗಾಗಿ EDಯಿಂದ ಎಲ್ಲ ವಿವರಗಳು ಇನ್ನಷ್ಟು ಕಲೆ ಹಾಕುವಂಥ ಸಾಧ್ಯತೆ ಇದೆ. SIT ಕೂಡ EDಗೆ ಮಾಹಿತಿ ನೀಡಲಾಗಿದೆ ಅಂತ ಈಗ ವಿವರಗಳು ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಹವಾಲಾ ಒಂದು ಗ್ಯಾಂಗ್ ಮೂಲಕ ಆಪ್ರೇಟ್ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಗ್ಯಾಂಗ್ನ ಮೂಲಕ ಈ ಹಣವನ್ನು ತಲುಪಿಸಲಾಯಿತು. ಇದರಲ್ಲಿ ಹವಾಲಾ ದುಡ್ಡಿದ್ದಂಥ ಹಿನ್ನೆಲೆಯಲ್ಲಿ ಈಗ ED ಕೂಡ ಇದರ ಪ್ರಕರಣವನ್ನು ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದೆ.